ಆತ್ಮೀಯ ವೀಕ್ಷಕರೇ, ಇವನ್ದಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಮತ್ತು ಡಿಸೆಂಬರ್ ತಿಂಗಳ ಹಣದ ಅಪ್ಡೇಟ್ ಬಗ್ಗೆ, ಜನವರಿ ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ತಿಂಗಳು ಜನವರಿ ಲಾಸ್ಟ್ ಆಗುತ್ತಾ ಇವನಿಧಿ ಹಣ ಈಗಾಗಲೇ ಸ್ಟಾಪ್ ಆಗುತ್ತಾ? ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ಹೊಸ ಅರ್ಜಿಗಳನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಯಾರಾಗಿ, ಮತ್ತು ಯುವನಿಧಿಗೆ ಡಿಗ್ರಿ ಮುಗಿದವರು, ಡಿಪ್ಲೊಮಾ ಮುಗಿದವರು, ಇಂಜಿನಿಯರ್ ಮುಗಿದವರು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದಾರೆ. ಇವರು ಅಪ್ಲೈ ಮಾಡಿರ್ತಕ್ಕಂಥ ಅರ್ಜಿಗಳನ್ನು ಎಕ್ಸೆಪ್ಟ್ ಮಾಡಿದ್ರೆ ಹಳೆ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾರಾ ಅಂತ ಕೂಡ ಕೇಳಿದ್ರಿ. ನೋಡು ಸ್ನೇಹಿತರೆ, ಯುವನಿಧಿ ಪೋರ್ಟಲಲ್ಲಿ 2 ವರ್ಷ ಮಾತ್ರ ಯುವನಿಧಿ ಹಣ ಬರುತ್ತೆ ಅಂತೇಳಿ ಅಪ್ಡೇಟ್ ಇದೆ. ಬಟ್ ಹಳೆ ಅಪ್ಲಿಕೇಶನ್ಗಳನ್ನ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡ್ತೀವಿ ಅಂತೇಳಿ ಯಾವುದೇ ಯುವನಿಧಿ ಪೋರ್ಟಲಲ್ಲಿ ಅಪ್ಡೇಟ್ ಬಂದಿಲ್ಲ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇನ್ನು ಅಪ್ಡೇಟ್ ಬಂದ ಮೇಲೆ ಇನ್ನೂ 3 ತಿಂಗಳಾಗುತ್ತೆ ಅದನ್ನು ಜಾರಿ ತರೋದಕ್ಕೆ. ಅದಕ್ಕಾಗಿ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮಗೆ ಯುವನಿಧಿ ಹಣ ಸದ್ಯಕ್ಕೆ ಸ್ಟಾಪ್ ಆಗೋದಿಲ್ಲ ಅನ್ನೋದು ನನ್ನ ಭರವಸೆ ಇದು. ಬಟ್ ಯಾಕೆ ಸ್ಟಾಪ್ ಆಗೋದಿಲ್ಲ ಅಂದರೆ, ಯುವನಿಧಿ ಪೋರ್ಟಲಲ್ಲಿ ಯಾವುದೇ ಅಪ್ಡೇಟ್ ಬಂದಿಲ್ಲ. ಡಿಸೆಂಬರ್ ತಿಂಗಳ ಅಮೌಂಟ್ ಬಗ್ಗೆ ಹೇಳೋದಾದರೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿರುವಂಥದ್ದು DBT 180 ಡೇಸ್ ಅಂತ ತೋರಿಸ್ತಾ ಇದೆಯಲ್ಲ, ಇದಕ್ಕೆ ಏನು ಮಾಡಬೇಕು ಅಂತೇಳಿ ಕೇಳ್ತಾ ಇದ್ರೆ, 180 ಡೇಸ್ ಅಂತ ಏನು ತೋರಿಸ್ತಾ ಇದೆಯಲ್ಲ, DBT ಫುಷರ್ನ ಉದ್ದೇಶಪೂರ್ವಕವಾಗಿಯೇ DBTಯಲ್ಲಿ ಚೇಂಜಸನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಯಾಕಂತ ಕೇಳಿದ್ರೆ, ಯುವನಿಧಿ ಫಲಾನುಭವಿಗಳಿಗೆ ಹಣಕಾಸು ಇಲಾಖೆಯಿಂದ ಫಂಡ್ ಇನ್ನೂ ರಿಲೀಸ್ ಆಗಿಲ್ಲ. ಇನ್ನೂ DBTಯಲ್ಲಿ ಚೇಂಜಸ್ ಆಗಿಲ್ಲ ಅಂದರೆ ಯುವನಿಧಿ ಫಲಾನುಭವಿಗಳಲ್ಲಿ ಭಾಳಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ ಅಂತೇಳಿ ಯುವನಿಧಿ ಫಲಾನುಭವಿಗಳಿಗೆ DBTಯಲ್ಲಿ 180 ಡೇಸ್ ಅಂತ ಚೇಂಜಸನ್ನು ಮಾಡಿದ್ದೀವಿ. ಫಂಡ್ ರಿಲೀಸ್ ಆದರೆ ನಾವು ಯುವನಿಧಿ ಅಮೌಂಟನ್ನು ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಾವು ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಯುವನಿಧಿ ಪೋರ್ಟಲ್ ಕಡೆಯಿಂದ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಉತ್ತರ ಸಿಕ್ಕಿದೆ. ಮತ್ತು ಜನವರಿ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಹೇಳೋದಾದ್ರೆ, ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಜನವರಿ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ನಿನ್ನೆ ತಾನೇ ನಂದು ಸೆಲ್ಫ್ ಡಿಕ್ಲೇರೇಷನ್ ಕಂಪ್ಲೀಟ್ ಆಯಿತು. ಏನೂ ತೊಂದರೆ ಇಲ್ಲ, ನೆಟ್ವರ್ಕ್ ಎರರ್ ಕೂಡ ಇಲ್ಲ, ಆಧಾರ್ ಅಥೆಂಟೇಷನ್ ಕೂಡ ಆಗ್ತಾ ಇದೆ. ಹೋಗಿ ಆದಷ್ಟು ಬೇಗ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಕೊಳ್ಳಿ. 24-25ಕ್ಕೆ ಕೆಲವೊಂದು ಸಲ ಸರ್ವರ್ ಪ್ರಾಬ್ಲಮ್ ಬಂದರೂ ಬರ್ಬೋದು. ಆದಷ್ಟು ಬೇಗ ಹೋಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಯುವನಿಧಿ ಫಲಾನುಭವಿಗಳು ಏನಿದಾರಲ್ಲ, DBT ಫುಷಡ್ ಅಂತ ತೋರಿಸ್ತಾ ಇಲ್ಲ, 180 ಡೇಸ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂತ ಇದ್ದರೆ, ಆನ್ಲೈನಲ್ಲಿ ಇದು ಯಾವುದು ಎಲ್ಲಿಗೆ ಆಫೀಸಿಗೆ ಹೋಗಿ ಏನು ಅಲ್ಲಿಗೆ ಹೋಗಿ ಚರ್ಚೆ ಮಾಡುವಂಥದ್ದಲ್ಲ, ಆನ್ಲೈನಲ್ಲೇ ಚೇಂಜಸ್ ಆಗುತ್ತೆ. ಸ್ವಲ್ಪ ಕಾದು ನೋಡಬೇಕಷ್ಟೇ. ಯಾಕಂದರೆ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಯುವನಿಧಿ ಹಣವನ್ನು 3,000 ಡಿಗ್ರಿ ಮುಗಿದವರಿಗೆ, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟ್ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ರೀತಿಯಾಗಿ ಇದು ಇವತ್ತು ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದೇ ರೀತಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.